ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನೆಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಥಮದಲ್ಲಿ ಸೃಷ್ಟಿಕರ್ತ, ಜಗತ್ಕರ್ತ, ಆರಾಧ್ಯಕರ್ತ ಪರಮಾತ್ಮನನ್ನು, ಲಿಂಗದೇವನನ್ನೇ ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಸ್ತ್ರೀ ಕುಲೋದ್ಧಾರಕ, ದಲಿತೋದ್ಧಾರಕ, ಸಮಾನತೆಯ ಹರಿಕಾರ, ಲಿಂಗಾಯತ ಧರ್ಮದ ಧರ್ಮಸ್ಥಾಪಕರಾದಂತಹ ಅಪ್ಪ ಬಸವ ತಂದೆಯನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಕ್ರಾಂತಿಯೋಗಿ, ಕ್ರಾಂತಿಕಾರಕ ಧರ್ಮ ಪ್ರಚಾರಗಳನ್ನು ಜನಮನದಲ್ಲಿ ಬಿತ್ತಿ, ಜನರಲ್ಲಿರುವಂತಹ ಅಜ್ಞಾನವನ್ನು ತೊಳೆದು ಸುಜ್ಞಾನವನ್ನು ಬಿತ್ತಿದಂತಹ ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಯವರನ್ನು ಸ್ಮರಿಸಿ, ಅವರ ಆದಿಯಾಗಿ ಜಗತ್ತಿಗೆ ಬಸವ ತತ್ವಗಳನ್ನು ಬಿತ್ತಿದಂತಹ ಮಹಾಜಗದ್ಗುರು ಮಾತಾಜಿಯವರನ್ನು ಸ್ಮರಿಸಿ, ಮಹಾಮನೆಯ ದಿವ್ಯ ಚೇತನವಾಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಬಸವಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಶರಣ ಸಂಗಮ ಚಿಂತನೆಯಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳು. ತುಂಬಿದುದು ತುಳುಕದು, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ಒಲಿದುದು ಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ನೆರೆಯರಿದುದು ಮರೆಯದು ನೋಡ, ತುಂಬಿದುದು ತುಳುಕದು, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ತುಂಬಿದುದು ತುಳುಕದು, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ಒಲಿದುದು ಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ನೆರೆಯರಿದುದು ಮರೆಯದು ನೋಡ, ತುಂಬಿದುದು ತುಳುಕದು, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ. ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ನಾವು ಒಂದು ಬೆಳಗಿನ ಒಂದು ಚಿಂತನಾ ಕಾರ್ಯಕ್ರಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಜೀವನವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಪ್ರತಿ ಕ್ಷಣವೂ ಇದೆ, ಪ್ರತಿ ದಿನವೂ ಇದೆ. ಹಾಗಾಗಿ ನಮಗೆ ಶರಣರ ಸಂಘ, ಮಹಾತ್ಮರ ಒಂದು ಅನುಭವ, ಸಂತರ ಯೋಗಿಗಳ ಯುಗಪುರುಷರ ಒಂದು ಆದರ್ಶದ ಬದುಕು ನಮ್ಮೆಲ್ಲರಿಗೆ ಒಂದು ದಾರಿದೀಪ. ಯಾಕೆ ಈ ಜಗತ್ತಿಗೆ ಮಹಾತ್ಮರು ಆವಾಗವಾಗ ಅವತರಿಸಿ ಬರ್ತಾರೆ, ಈ ಸಂದೇಶಗಳನ್ನು ನಮಗೆ ಕೊಡ್ತಾರೆ ಅಂತಂದರೆ, ಅವರು ಸುಮ್ಮನೆ ಬರೋದಿಲ್ಲ. ಅವರು ನಮ್ಮನ್ನು ಎಚ್ಚರಿಸೋಕ್ಕೋಸ್ಕರ ಈ ಜಗತ್ತಿಗೆ ಬರ್ತಾರೆ. ಹೌದಲ್ಲ? ನಾವೆಲ್ಲೋ ಒಂದು ಕಡೆ ಈ ಮೂರಿನ ಹಿಂದೆ ಹೋಗ್ತಾ ಇದ್ದೀವಿ. ಯಾವುದು? ಹೆಣ್ಣು, ಹೊನ್ನು, ಹಣ್ಣು. ಇದೇ ಜೀವನ, ಇದನ್ನು ಗಳಿಸೋದೇ ನಮ್ಮ ಜೀವನದ ಗುರಿ, ಇದೇ ನಮ್ಮ ಆದರ್ಶ ಅನ್ನುವಂತಹ
ಒಂದು ಹಾದಿಯನ್ನು ಹಾಕೊಂಡ್ಬಿಟ್ಟಿದ್ದೀವಿ ನಾವು. ಆದರೆ ಮನುಷ್ಯನಲ್ಲಿ ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಜ್ಞಾನ ಇದೆ, ಅಂಧಕಾರ ಇದೆ, ಅವಿಶ್ವಾಸ ಇದೆ, ಎಲ್ಲ ಮೋಹ ಮಮಕಾರಗಳನ್ನು ತುಂಬಿಕೊಂಡು ನಾವು ಬದುಕ್ತಾ ಇದ್ದೀವಿ. ಯಾಕೆ ಇಷ್ಟೊಂದು ಮೋಹ ಮಮಕಾರಗಳು, ನನ್ನಿಂದ, ನನ್ನದು, ನನಗಾಗಿ ಅಂತನ್ನುವಂತಹ ಭಾವನೆಗಳನ್ನು ನಾವು ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ ನಮಗೆ ಸರಿಯಾದಂತಹ ಮಾರ್ಗ ಜ್ಞಾನ ಸಿಗದೇ ಇರೋದೇ ಕಾರಣ. ಪ್ರತಿಯೊಬ್ಬರಿಗೂ ಜ್ಞಾನದ ಅವಶ್ಯಕತೆ ಇದೆ. ಎಂತಹ ಜ್ಞಾನ ಬೇಕು? ಈ ಜಗತ್ತನ್ನು ಆಳ್ತಾ ಇದೆ ವಿಜ್ಞಾನ, ಹೌದಲ್ಲ? ಆದರೆ ನಮ್ಮನ್ನೇ ಹಾಳು ಮಾಡ್ತಾ ಇದೆ ನಮ್ಮ ಅಜ್ಞಾನ. ಅಜ್ಞಾನ ನಮ್ಮನ್ನು ದಾರಿ ತಪ್ಪಿಸುತ್ತೆ, ವಿಜ್ಞಾನ ಈ ಜಗತ್ತು ಏನು ಅನ್ನೋದನ್ನು ತೋರಿಸುತ್ತೆ. ಆದರೆ ಆತ್ಮಜ್ಞಾನ ನಮ್ಮನ್ನು ಅನುಭವಿಯನ್ನಾಗಿ, ಪರಮಾತ್ಮ ಏನು ಅನ್ನುವಂತಹ ತಿಳುವಳಿಕೆಯನ್ನು ಕೊಡ್ತಾ, ನಮ್ಮನ್ನು ದಿವ್ಯಜ್ಞಾನಿಯಾಗಿ, ನಮ್ಮನ್ನು ಸುಸಂಸ್ಕೃತನನ್ನಾಗಿ, ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಆತ್ಮಜ್ಞಾನ ನಮಗೆ ಅರಿವನ್ನು ಮೂಡಿಸ್ಕೊಡುತ್ತೆ. ಅದಕ್ಕೆ ಬಸವಣ್ಣವರು ಅರಿವೇ ಗುರು ಅಲ್ವಾ? ನಮ್ಮೊಳಗೆ ಯಾವುದೋ ಒಂದು ಚೈತನ್ಯ ನಾವೇನೇ ಮಾತಾಡ್ತಾ ಇರಬೇಕಾದ್ರೆ ಸರಿ ಇದೆ ತಪ್ಪಿದೆ ಅಂತ ಜಡ್ಜ್ ಮಾಡ್ತಾ ಇರ್ತದೆ. ನಾವು ಅದರ ಕಡೆ ಯಾವತ್ತೂ ಗಮನ ಕೊಡಲ್ಲ. ಗಮನ ಕೊಡದೇ ಇರೋ ಕಾರಣವೇ ನಮ್ಮ ಅಜ್ಞಾನಕ್ಕೆ, ಅಹಂಕಾರಕ್ಕೆ ಕಾರಣ ಆಗಿರೋದು. ಮಾತುಗಳು ಹೇಗಿರಬೇಕು ಅಂತಂದ್ರೆ ಮುತ್ತುಗಳಾಗಿರ್ಬೇಕು, ಮಾಣಿಕ್ಯದ ದೀಪ್ತಿಯಾಗಿರಬೇಕು, ಸ್ಫಟಿಕದ ಸಲಾಕೆಯರಾಗಿರ್ಬೇಕು ಅಂತ ಶರಣರು ಹೇಳ್ತಾರೆ. ಮಾತುಗಳು ಚುಚ್ಚು ಮಾತುಗಳಾಗಬಾರ್ದು. ನಾವು ಮಾತಾಡುವಾಗ ಮತ್ತೊಬ್ಬರ ಅಂತರಾತ್ಮಕ್ಕೆ ಚುಚ್ಚುತ್ತಾ ಇದೆ ಅಂತಂದ್ರೆ ಅಲ್ಲೆಲ್ಲೋ ಒಂದು ಕಡೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಾಪ ಕರ್ಮಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಬ್ಬರು ತಿಳಿದವರು ಹೇಳ್ತಾರೆ, ಮಾತುಗಳು ಹೇಗಿರ್ಬೇಕು ಅಂದ್ರೆ ಚುಚ್ಚುಗಳಾಗಿರ್ಬಾರ್ದು, ಚುಚ್ಚು ಮಾತುಗಳಾಗಿದ್ರೂ ಪರವಾಗಿಲ್ಲ, ಅವು ನಮ್ಮನ್ನ ಮುಳ್ಳಿನ ಹಾಗೆ ಇರಬಾರದು. ಹೇಗಿರಬಾರದು? ಮಾತುಗಳು ಮುಳ್ಳಿನ ಹಾಗೆ ಇರಬಾರದು, ಗಡಿಯಾರದ ಗಂಟೆಯ ಮುಳ್ಳುಗಳ ಹಾಗೆ ಇರಬೇಕು. ಗಡಿಯಾರದ ಗಂಟೆ ಮುಳ್ಳು ಹೇಗಿರುತ್ತೆ? ಕ್ಷಣ ಕ್ಷಣಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಹೌದಲ್ಲ? ಎಚ್ಚರಿಕೆಯ ಗಂಟೆಯನ್ನ ತೋರಿಸುವಂತಹ ಮುಳ್ಳು ಯಾವುದು ಅಂದ್ರೆ ಗಡಿಯಾರದ ಮುಳ್ಳು. ಹಾಗೆ ನಮ್ಮ ಮಾತುಗಳು ಗಡಿಯಾರದ ಮುಳ್ಳುಗಳಾಗಬೇಕೇ ವಿನಃ ಚುಚ್ಚುವಂತಹ ಮುಳ್ಳುಗಳಾಗಬೇಕು. ಮತ್ತೆ ನಮ್ಮ ಜೀವನ ನಾವು ಅಂದ್ಕೊಂಡಂಗೆ ಬದುಕಬೇಕು ಅಂತಂದ್ರೆ ನಮ್ಮ ಒಳಗಡೆ ಒಂದು ಚೈತನ್ಯ ಇದೆ, ಅದ್ರ ಕಡೆ ಗಮನ ಕೊಡಬೇಕು. ಕೊಡೋದು ಗೊತ್ತಾಗ್ತಾ ಇದ್ದಾಗ ಯಾರೋ ಬಂದು ನಮ್ಮನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಲ್ಲಿ ಶರಣರಿದ್ದಾರೆ, ಅಲ್ಲಿ ಮಹಾತ್ಮರಿದ್ದಾರೆ, ಅವರ ಸಂದೇಶಗಳು ಹೀಗಿದೆ, ಅವರ ಮಾತುಗಳನ್ನು ಕೇಳಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಳೋಣ ಬನ್ನಿ ಅಂತ. ಆವಾಗಾದರೂ ನಾವು ಎಚ್ಚೆತ್ಕೋಬೇಕು. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೊಳಗೂ ಪರಮಾತ್ಮನಿದ್ದಾನೆ, ನನ್ನೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಅವನು ಹೇಗಿದ್ದಾನೆ? ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ದೇವರಿದ್ದಾನೆ ಅಂದ್ರೆ ನಾನಿದ್ದೀನಿ, ಹೌದಲ್ಲ? ದೇವರಿಲ್ಲ ಅಂದ್ರೂ ನಾನಿದ್ದೀನಿ. ಯಾಕೆಂದ್ರೆ ಆ ಮಾತನ್ನ ನಾನೇ ಹೇಳ್ತಾ ಇದ್ದೀನಿ. ಆ ನಾನು ಅನ್ನೋದೇ ಇಲ್ಲಿ ಆತ್ಮ. ಆ ಆತ್ಮನ ಕಡೆ ಯಾವತ್ತು ನಾವು ಮುಖ ಮಾಡ್ತೀವೋ ಆವಾಗ ನಾವು ಅವಿರಳ ಜ್ಞಾನಿಗಳಾಗೋದಕ್ಕೆ ಸಾಧ್ಯ, ಆತ್ಮಜ್ಞಾನಿಗಳಾಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಜೀವನ ಆದರ್ಶದ ಅನುಭವಗಳಾಗಬೇಕೇ ವಿನಃ ಅನುಮಾನದ ಗೂಡಾಗಬಾರ್ದು. ನಾವು ಬದುಕೋ ರೀತಿ ಮತ್ತೊಬ್ಬರಿಗೆ ಅವರು ಹಾಗೆ ಬದುಕ್ತಾ ಇದ್ದಲ್ಲ, ನಾವು ಹಾಗೆ ಬದುಕಬೇಕು ಅಂತ ಅನಿಸ್ಬೇಕೇ ವಿನಃ ಒಂಥರ ಅನುಮಾನ ಪಡೋ ರೀತಿಯಲ್ಲಿ ಆಗಬಾರ್ದು. ಅನುಮಾನ ಪಡಬೇಕಾದ್ರೂ ಪ್ರಾಮಾಣೀಕರಿಸಿ ನೋಡಬೇಕು, ಪ್ರತ್ಯಕ್ಷವಾಗಿ ನೋಡಬೇಕು, ಮನಸ್ಸಾಕ್ಷಿಯಿಂದ ನೋಡಬೇಕು. ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು ಅಂತ ಹೇಳಿ ಬೇರೆಯವರ ಬಗ್ಗೆ ನಾವು ಹೇಗೆ ಹೇಗೋ ಮಾತನಾಡುವುದನ್ನು ಅಳವಡಿಸ್ಕೋಬಾರ್ದು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಪಾಪಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಪಾಪ ಪುಣ್ಯಗಳ ಮೊತ್ತವೇ ಈ ಜೀವನ ಅಂತ ಶರಣರು ಹೇಳ್ತಾರೆ, ಹೌದಲ್ಲ? ಈ ಜಗತ್ತಿಗೆ ಮತ್ತೆ ಮತ್ತೆ ಹ್ಯಾಕ್ ಬರ್ತಾ ಇದೀವಿ ಅಂದ್ರೆ ಹೀಗೆ ಗೊತ್ತಿದ್ದ ಗೊತ್ತಿಲ್ಲದ ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಒಂದು ಬಾರಿ ಹದ್ದು ಹಾವನ್ನ ಎತ್ಕೊಂಡು ಹೋಗ್ತಾ ಇರುತ್ತೆ. ಹಾವು ಸತ್ತೋಗಿರ್ತದೆ, ಹಾವು ಸತ್ತೋಗಿರ್ತದೆ, ಹದ್ದಿಗೆ ಅದರ ಆಹಾರ ಅದು, ಹೌದಲ್ಲ? ಎತ್ಕೊಂಡು ಹೋಗ್ತಾ ಇರ್ತದೆ. ಹೋಗ್ತಾ ಇರಬೇಕಾದ್ರೆ ಆ ಊರಿನಲ್ಲಿ ಒಂದು ಸತ್ಕಾರ್ಯ ನಡೀತಾ ಇರ್ತದೆ. ಅವರು ಎಲ್ಲೋ ಒಂದು ಕಡೆ ಎಲ್ಲ ಸೇರ್ಕೊಂಡು ಊರಿನ ಹೊರಗಡೆ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆವಾಗ ಹಾವು ಅಲ್ಲಿ ವಿಷ ಇರ್ತದಲ್ಲ, ಆ ವಿಷ ಅಲ್ಲಿ ಬೀಳ್ತದೆ.
ಅಲ್ಲಿ ಬಿದ್ದಾಗ ಆ ವ್ಯಕ್ತಿ ಗೊತ್ತಿಲ್ಲ, ಈ ಊರಿನ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಂದು ಸತ್ಕಾರ್ಯ ಮಾಡೋಣ, ಒಂದು ದಾಸೋಹ ಮಾಡೋಣ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ದಾಸೋಹ ಮಾಡ್ತಾ ಇರ್ತಾರೆ. ಆ ದಾಸೋಹದಲ್ಲಿ ಹಾವಿನ ವಿಷ ಬೀಳ್ತದೆ. ವಿಷ ಬಿದ್ದಾಗ ಆ ದಾಸೋಹನ ಸ್ವೀಕರಿಸಿದಂಥ ಎಲ್ಲ ಬಂಧುಗಳು ಸತ್ತೋಗ್ತಾರೆ. ಇಲ್ಲಿ ಯಾರದು ತಪ್ಪು? ಆವಾಗ ಇದು ಚಿತ್ರಗುಪ್ತನಿಗೆ, ಯಮಧರ್ಮನಿಗೆ ಬಿಸಿ ತುಪ್ಪ ಆಗ್ಬಿಡ್ತದೆ. ಇಲ್ಲಿ ಯಾರ ತಪ್ಪಿದೆ? ಇದನ್ನು ಸರಿಯಾಗಿ ನಿವಾರಣೆ ಮಾಡೋರು ಯಾರು? ಆವಾಗ ಊರಲ್ಲಿ ಯಾರ ಶರಣರು ಮಹಾತ್ಮರು ಹೋಗ್ತಾ ಇರ್ತಾರೆ, ಅವರಿಗೆ ಈಗ ಜಡ್ಜ್ ಮಾಡೋದಕ್ಕೆ ಏನು ಮಾಡೋದು, ಇದ್ರ ಪಾಪವನ್ನು ಯಾರಿಗೆ ಕೊಡಬೇಕು? ಈಗ ಸತ್ತೋದ್ರಲ್ಲ, ಈಗ ಯಾರು ಅಲ್ಲಿ ಒಬ್ಬರು ವ್ಯಕ್ತಿಗಳು ಅದನ್ನು ದಾಸೋಹ ಮಾಡಿಸಿದ್ರಲ್ಲ, ಅವ್ರಿಗೆ ಪಾಪ ಹೋಗ್ಬೇಕಾ, ಅಥವಾ ಹದ್ದಿಗೆ ಪಾಪ ಹೋಗ್ಬೇಕಾ, ಅಥವಾ ಹಾವಿಗೆ ಪಾಪ ಹೋಗ್ಬೇಕಾ? ಯಾರಿಗೆ ಹೋಗ್ಬೇಕು ಹೇಳಿ? ಯಾರಿಗೆ ಹೋಗ್ಬೇಕು ಗೊತ್ತಿಲ್ಲ ಅವ್ರಿಗೆ. ಆವಾಗ ಯಾರೊಬ್ರನ್ನ ಕೇಳಿದಾಗ ಅಲ್ಲೊಂದು ಅಜ್ಜಿ ಇದೆ, ಅಜ್ಜಿಗೆ ಕೇಳಿ, ಅದ್ರ ಒಂದು ಸ್ವಲ್ಪ ಹೇಳ್ತಾಳೆ ಅವಳು ಇದ್ರ ಬಗ್ಗೆ, ಹೇಗಾಯ್ತು ಇದು ಅಂತ. ಆ ಅಜ್ಜಿ ಹತ್ರ ಹೋದಾಗ ಆ ಅಜ್ಜಿ ಎಲ್ಲರಿಗೂ ಹೇಳ್ತಾ ಇರ್ತಾಳೆ, ಇಲ್ಲಿ ಇಂಥವ್ರು ಅಡುಗೆ ಮಾಡಿಸಿದ್ರು, ದಾಸೋಹ ಮಾಡಿಸಿದ್ರು, ಅವ್ರು ವಿಷ ಹಾಕಿದ್ರು, ಅವರು ಎಲ್ಲರನ್ನು ಕೊಂದು ಬಿಟ್ರು, ಎಲ್ಲರೂ ಸತ್ತೋಗ್ಬಿಟ್ರು ಅಂತ ಹೇಳಿ ಆ ಅಜ್ಜಿ ಅಪಪ್ರಚಾರ ಮಾಡ್ತಾ ಇರ್ತದೆ. ಇಂಥವ್ರು ಏನೋ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಈಗೆಲ್ಲ ಮಾಡಿಬಿಟ್ರು. ಈಗ ಇದ್ರ ನಿರ್ಣಯ ತಪ್ಪು ಯಾರಿಗೆ ಕೊಡಬೇಕು? ಪರಮಾತ್ಮ ಯಾರಿಗೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಯಮಧರ್ಮ ರಾಜ ಹೇಳ್ತಾನೆ, ಇದನ್ನ ಅಜ್ಜಿಗೆ ಕೊಡಬೇಕು ಈ ಪಾಪದ ಕೆಲಸನ. ಅಷ್ಟು ಜನಗಳು ಸತ್ತಿದ್ದಕ್ಕೆ ಕಾರಣ ಆ ಪಾಪ ಕೃತ್ಯ ಯಾರಿಗೆ ಅಂತಂದ್ರೆ ಅಜ್ಜಿಗೆ ಅಂತಂತಾರೆ. ಈಗ ನೀವು ಒಪ್ಕೋತೀರಾ? ಅಜ್ಜಿಗೆ ಅಂದ್ರೆ ಒಪ್ಕೋತೀರಾ? ಒಪ್ಕೊಳಕ್ ಬರಲ್ಲ. ಯಾಕೆಂದ್ರೆ ಹಾವಿನ ವಿಷ ಅದು, ಹಾವು ವಿಷ ಕಕ್ಕಿದೆ, ಹದ್ದು ಎತ್ಕೊಂಡು ಹೋಗ್ತಾ ಇದೆ, ಪಾಪ ಇವರು ಸತ್ಕಾರ್ಯ ಮಾಡ್ತಾ ಇದ್ದಾರೆ, ಯಾರಿಗೂ ನಿರ್ಣಯ ಆದ್ರೆ ಸತ್ಯ ಅದೇನೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಮಾಡಿದವರ ಪಾಪ ಯಾರ ಬಾಯಲ್ಲಿ? ಆಡಿದವ್ರ ಬಾಯಲ್ಲಿ. ಹಾಗಾಗಿ ನಾವು ಈ ಜಗತ್ತಿಗೆ ಬಂದಿರೋದು ಬೇರೆಯವರನ್ನ ತಿದ್ದೋದಕ್ಕೋಸ್ಕರ ಅಲ್ಲ, ನಮ್ಮನ್ನ ನಾವು ತಿದ್ಕೊಳ್ಳೋಕ್ಕೋಸ್ಕರ, ನಮ್ಮನ್ನ ನಾವು ಜಾಗೃತಿ ಮಾಡ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ನೀನುಳಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ಅಂತ ಮಹಾದೇವಿ ತಾಯಿಯವರು ಹೇಳ್ತಾರೆ. ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಓಸರಿಸದು ನೋಡದು. ಎಷ್ಟು ಅದ್ಭುತವಾದಂಥ ಸಂದೇಶ ನಮಗೆ. ಯಾವ ವ್ಯಕ್ತಿ ಪರಿಪೂರ್ಣವಾಗಿ ಬದುಕ್ತಾನೋ ಅವನಿಗೆ ಬೇರೆಯವರ ನಿಂದನೆಗಳು, ಆಪಾದನೆಗಳನ್ನು ಅವನು ಕೇಳಲ್ಲ. ಕೇಳಿದ್ರು ಸಹ ಆವಿಷ್ಕರಿಸ್ತಾನೆ ತನ್ನ ಆಲೋಚನೆಗಳ ಮುಖಾಂತರ. ತನ್ನ ಆಲೋಚನೆಗಳ ಮುಖಾಂತರ ಅವನು ಆವಿಷ್ಕರಿಸಿದಾಗ ಅದರ ಪರಾಮರ್ಶೆ ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ? ಈ ಕತೆ ಸಿಂಪಲ್ ಆಗಿ ಒಂದು ಲಾಜಿಕ್ ಅಷ್ಟೇ. ಹಾಗಾಗಿ ನಾವೆಲ್ಲರೂ ನಮ್ಮನ್ನು ನಾವು ತಿಳ್ಕೊಳ್ಳೋಣ, ನಮ್ಮನ್ನು ನಾವು ಅರ್ಥಕೊಳ್ಳೋಣ, ನಮ್ಮ ಜೊತೆಗೆ ನಮ್ಮವರನ್ನ ಅರಿವಂತರನ್ನಾಗಿ ಮಾಡೋಣ, ಶರಣರನ್ನಾಗಿ ಮಾಡೋಣ. ಹೌದಲ್ಲ? ನಮ್ಮ ಹಾಗೆ ಅವರು ಗೊತ್ತಿಲ್ಲದೋ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅವಾಗ ತಿಳುವಳಿಕೆ ಕೊಡೋಣ. ಹೇಗೆ ಕೊಡೋಣ ಅಂತ ಹೇಳಿದೆ ನಾನು? ಮುಳ್ಳಿನ ಹಾಗೆ ಅಲ್ಲ, ಗಡಿಯಾರದ ಗಂಟೆಯ ಹಾಗೆ ಅಲ್ಲ, ಮುಳ್ಳಿನ ಹಾಗೆ. ಹೌದಲ್ಲ? ಎಚ್ಚರಿಕೆ ಕೊಡೋಣ. ನೀವು ಇದನ್ನ ಮಾಡಿದ್ರೆ ಹೀಗಾಗುತ್ತೆ, ಇದನ್ನ ಮಾಡಿದ್ರೆ ಹೀಗಾಗುತ್ತೆ, ಈ ಒಳ್ಳೆಯದನ್ನ ಮಾಡಬೇಕಾದ್ರೆ ಈ ಥರ ಹೇಳಿ. ಮಾತುಗಳು ಆ ಥರ ಶಾರ್ಪ್ ಇರ್ತವೆ, ನಾಲ್ಗೆಗೆ ಯಾವುದೇ ಮೂಳೆ ಇಲ್ಲ, ಅದು ಏನು ಬೇಕಾದ್ರೂ ಮಾತಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಮೊಳಗೆ ಎಲ್ಲ ಒಂದು ಕಡೆ ನಾವು ನಮ್ಮನ್ನು ನಾವು ಜಾಗೃತಿ ಮಾಡ್ಕೋಬೇಕಾಗಿದೆ. ನಾವು ವಿಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ, ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೇವೆ, ಆದರೆ ಎಲ್ಲೋ ಒಂದು ಕಡೆ ಆತ್ಮಜ್ಞಾನದಲ್ಲಿ ನಾವು ಹಿಂದುಳಿದಿದ್ದೇವೆ. ಹೌದಲ್ಲ? ಒಬ್ಬ ಶಿಲ್ಪಿ ಮೂರ್ತಿಯನ್ನು ಕಟ್ಟಿತಾನೆ, ತನ್ನ ಜ್ಞಾನ ಶಕ್ತಿಯಿಂದ, ಇಚ್ಛಾಶಕ್ತಿಯಿಂದ ಒಂದು ಕ್ರಿಯಾ ಮೂರ್ತಿಯನ್ನು ಕಡಿತಾನೆ. ಕಡಿದು ಕಲ್ಲಿನಲ್ಲಿರುವಂತಹ ಲೋಪಗಳನ್ನೇ ತೆಗೆದು ಅದ್ಭುತವಾದಂಥ ಒಂದು ಮೂರ್ತಿಯನ್ನು ಮಾಡ್ತಾನೆ. ಹೌದಲ್ಲ? ಮೂರ್ತಿಯನ್ನು ಮಾಡಿ ಅದಕ್ಕೆ ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಅದ್ರ ಮುಂದೆ ನಿಂತು ಬೇಡ್ತೇವೆ, ನೀ ನನಗೆ ಒಳ್ಳೆಯದನ್ನು ಮಾಡು. ಹೌದಲ್ಲ? ಒಳ್ಳೆಯದನ್ನು ಮಾಡು, ಸನ್ಮಾರ್ಗವನ್ನು ತೋರಿಸು, ಸದ್ಗುಣವನ್ನು ಕೊಡು, ಆದರ್ಶವಾದ ಬದುಕನ್ನು ಅನುಗ್ರಹಿಸುವಂತ ನಾವು ಕೇಳ್ಕೊತೀವಿ. ಆದರೆ ನಾವೇ ಕಡಿದಂತಹ
ಮೂರ್ತಿಯ ಮುಂದೆ ನಾವು ಬೇಡ್ತೀವಿ ಅಂತಂದ್ರೆ ನಮ್ಮನ್ನ ನಾವು ಯಾಕೆ ಕಟ್ಕೊಳ್ಳಲ್ಲ? ನಮ್ಮಲ್ಲಿರುವಂತಹ ಲೋಪಗಳನ್ನು ನಾವು ಯಾಕೆ ಕಳ್ಕೊಳ್ತಾ ಇಲ್ಲ? ನಮ್ಮಲ್ಲಿರುವಂತಹ ದೋಷಗಳನ್ನು ಯಾಕೆ ನಾವು ನಿವಾರಣೆ ಮಾಡ್ಕೊಳ್ತಾ ಇಲ್ಲ? ನಾನು ಸಾಮೂಹಿಕವಾಗಿ ಮಾತಾಡ್ತಾ ಇದ್ದೀನಿ, ಯಾಕೆಂದ್ರೆ ಜನರಲ್ ಆಗಿ ನಮ್ಮೊಳಗಡೆ ಇರುವಂತಹ ಅಜ್ಞಾನವನ್ನ ನಾವು ಕಳ್ಕೋಬೇಕಾಗಿದೆ, ಆತ್ಮಜ್ಞಾನವನ್ನ ಪಡ್ಕೋಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಶರಣರ, ಸಂತರ, ಮಹಾತ್ಮರ, ಯೋಗಿಗಳ, ಯುಗ ಪುರುಷರ, ದಾರ್ಶನಿಕರ ಒಂದು ಸಂದೇಶಗಳನ್ನು ನಾವು ನಮ್ಮ ಬಾಳಿನ ದಾರಿಯಲ್ಲಿ ಬೆಳಕಾಗಿ ಸ್ವೀಕರಿಸೋಣ. ಅವನ್ನು ಹಿಡ್ಕೊಂಡು ನಮ್ಮ ಜೀವನದ ಗುರಿಯನ್ನ ನಾವೆಲ್ಲರೂ ಮುಟ್ಟೋಣ. ಭಾರತ ದೇಶ ಒಂದಾನೊಂದು ಕಾಲದಲ್ಲಿ ನಾವು ಹೇಳ್ತೀವಿ ಜಗತ್ತಿನ ಅಧ್ಯಾತ್ಮದ ತವರು ಭೂಮಿ ಅಂತ. ಸತ್ಯ ಇದೆಯಲ್ವಾ? ಭಾರತ ಜಗತ್ತಿನ ಅಧ್ಯಾತ್ಮದ ತವರು ಭೂಮಿ. ಯಾಕೆಂದ್ರೆ ಇಲ್ಲಿ ಸಂತರು, ಶರಣರು, ಋಷಿಮುನಿಗಳು ಎಲ್ಲರೂ ಹುಟ್ಟಿ ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಂತಹ ಯಾವ್ದಾದ್ರು ಭೂಮಿ ಇದ್ರೆ ಇಡೀ ಜಗತ್ತಿನಲ್ಲಿ ಅದು ಭಾರತ ಭೂಮಿ. ಆದ್ರೆ ಇವತ್ತು ಭಾರತ ಭೂಮಿಯಲ್ಲಿ ಏನಾಗಿದೆ ಅಂದ್ರೆ ಅಜ್ಞಾನ ಜಾಸ್ತಿ ಆಗಿದೆ, ಅಂಧಕಾರ ಜಾಸ್ತಿ ಆಗಿದೆ, ಆರೋಗ್ಯರಹಿತ ಬದುಕು ನಮ್ಮದಾಗಿದೆ. ಅನಾರೋಗ್ಯದಿಂದ ಬದುಕ್ತಾ ಇದ್ದೀವಲ್ವ ನಾವು? ಅನಾರೋಗ್ಯದಿಂದ ತುಂಬಾ ಜನ ಬದುಕ್ತಾ ಇದ್ದೀವಿ. ಈ ಅನಾರೋಗ್ಯಕ್ಕೆ ಕಾರಣ ಏನು ಅಂತಂದ್ರೆ ಸರಿಯಾದಂಥ ಜ್ಞಾನ ಇಲ್ಲದೆ ಇರೋದು. ಆದರೆ ನೀವೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು, ಭಾಗ್ಯವಂತರು. ಯಾಕೆಂದ್ರೆ ಈ ಕ್ಷಣದಲ್ಲಿ ನಿಮ್ಮ ಅಂತರಾತ್ಮ ಎಲ್ಲೋ ಒಂದ್ ಕಡೆ ನಿಮಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವು ಇಲ್ಲಿಂದ ಮಹಾಮನೆಗೆ ಹೋಗಿ ಅಲ್ಲಿ ಉಪವಾಸವನ್ನ ಮಾಡಿ, ಅಲ್ಲಿ ಗುರುಗಳಿರ್ತಾರೆ, ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ, ನಿಮ್ಮ ಆತ್ಮವನ್ನ ಜಾಗೃತಿ ಮಾಡ್ಕೊಳ್ಳಿ, ನಿಮ್ಮ ಆದಿಯನ್ನ ಮುಂದಿನ ದಿನಗಳಲ್ಲಿ ಸುಲಲಿತವಾಗಿ ಸಾಗುವಾಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಪರಮಾತ್ಮ ಈಗೆಲ್ಲೋ ಒಂದು ಕಡೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೌದಲ್ಲ? ಈಗ ನಿನ್ನೆ ನೀವು ನೋಡಿದ್ರಿ, ಬೆಳಿಗ್ಗೆ ಚಿಂತನೆ ನಡೀತು, ಚಿಂತನೆ ಆದ್ಮೇಲೆ ಯೋಗ ನಡೀತು, ಯೋಗ ಆದ್ಮೇಲೆ ತಾಯಿಯವರಿಂದ ನಿಮಗೆ ಒಂದು ಧ್ಯಾನ, ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ, ನಿಮ್ಮಲ್ಲಿರುವಂತಹ ಸುಪ್ತವಾದಂತಹ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸ್ಕೊಟ್ರು. ಹೌದಲ್ಲ? ಇಲ್ಲಿ ಉಪವಾಸ ಅನ್ನೋದು ಒಂದು ನೆಪ ಅಷ್ಟೇನೆ. ಇಲ್ಲಿ ತಿಳ್ಕೊಳ್ಳೋದು ಬಹಳ ಇದೆ. ನಮ್ಮ ಮಹಾಂತೇಶ್ವರ ಇವರು ಯೋಗಾಚಾರ್ಯಗಳಿದಾರಲ್ಲ, ತುಂಬಾ ಅದ್ಭುತವಂತಹ ಜ್ಞಾನಿಗಳು. ನೀವು ಅವ್ರ ಮಾತುಗಳನ್ನ ಕೇಳ್ತಾ ಹೋದಾಗ ನಿಮ್ಮೊಳಗಡೆ ಇರುವಂತಹ ಸುಪ್ತವಾದಂತಹ ಜ್ಞಾನ ಪ್ರಕಟ ಆಗುತ್ತೆ. ಗೊತ್ತಿರ್ಲಿ, ಮುದ್ರೆಗಳ ಬಗ್ಗೆ ಅದ್ಭುತವಂತಹ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅವರು. ಮುದ್ರೆಗಳ ಬಗ್ಗೆ, ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ ತುಂಬಾ ಅವ್ರು ನೋಡಕ್ಕೆ ಸಹಜವಾಗಿ ಕಾಣಿಸ್ತಾರೆ, ಸರಳವಾಗಿ ಕಾಣಿಸ್ತಾರೆ. ಸರಳವಾಗಿರೋರು, ಸಹಜವಾಗಿರೋರೇ ಆದರ್ಶ ವ್ಯಕ್ತಿಗಳು ಈ ಜಗತ್ತಿನಲ್ಲಿ. ಯಾಕೆ ಸಹಜವಾಗಿರ್ತಾರೆ, ಸರಳವಾಗಿರ್ತಾರೆ ಅಂತಂದ್ರೆ ತುಂಬಿದದ್ದು ತೊಳ್ಕೋದಿಲ್ಲ. ನೀವು ಅವರ ಮಾರ್ಗದರ್ಶನದಲ್ಲಿ 10 ದಿನಗಳ ಕಾಲ ಸಮಯವನ್ನು ಮೀಸಲಿಡಿ. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ತಾ ಹೋಗಿ. ದೇಹ, ಮನಸ್ಸು, ಆತ್ಮಗಳ ಈ 3ಕ್ಕೂ ಆಹಾರ ಬೇಕಾಗಿದೆ. ಇಲ್ಲಿ 3ಕ್ಕೂ ಆಹಾರ ಸಿಗುತ್ತೆ. ಉಪವಾಸ ಅಂದ್ರೇನು? ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಹತ್ತಿರ ಇರುವುದು ಯಾವುದಕ್ಕೆ? ಆರೋಗ್ಯಕ್ಕೆ ಹತ್ತಿರವಾಗಿರ್ಬೇಕು ಅಂತ ಆಸೆ ಪಟ್ಕೊ ಬಂದಿದ್ದೀರಾ, ಆತ್ಮಕ್ಕೆ ಹತ್ತಿರವಾಗಿರ್ಬೇಕು ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ಚಿಂತನ ಮಂಥನದಲ್ಲಿ. ಹೌದಲ್ಲ? ಪರಮಾತ್ಮನಿಗೆ ಹತ್ತಿರ ಆಗ್ಬೇಕು ಅನ್ನೋದನ್ನ ನಾವು ಕಲಿತೀವಿ. ಸತ್ಯ ಇದೆಯಲ್ವಾ? ದೇಹಕ್ಕೆ ಆಹಾರ ಎಷ್ಟು ಮುಖ್ಯನೋ ಮನಸ್ಸಿಗೆ ಜ್ಞಾನನೂ ಅಷ್ಟೇ ಮುಖ್ಯ. ಇಲ್ಲಿ ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಬರೀ ದೇಹದ ಬಗ್ಗೆ ಅಷ್ಟೇ ಇಲ್ಲಿ ನಿಮ್ಗೆ ಯೋಗ ಅಥವಾ ಉಪವಾಸ ಮಾಡಿಸಲ್ಲ, ಮನಸ್ಸಿನ ಬಗ್ಗೆನೂ ನಿಮ್ಗೆ ಅರಿವನ್ನ ಕೊಡ್ತಾ ಹೋಗ್ತಾರೆ, ಜ್ಞಾನವನ್ನ ಕೊಡ್ತಾ ಹೋಗ್ತಾರೆ, ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ನೀವು ಈ ಜಗತ್ತಿಗೆ ಬಂದಿದ್ದು ಆರೋಗ್ಯವನ್ನ ಸರಿಯಾಗಿ ನಾವು ಪಡ್ಕೊಂಡಾಗ ಆತ್ಮವನ್ನ ಜಾಗೃತಿ ಮಾಡ್ಕೊಳ್ಳೋಕ್ಕೆ, ಹೌದಲ್ಲ, ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ದಯಮಾಡಿ ಯಾರಲ್ಲೂ ನಾವು ಕೆಟ್ಟದನ್ನ ಹುಡ್ಕೋದು ಬೇಡ, ಒಳ್ಳೆಯದನ್ನ ಹುಡ್ಕೋಣ. ಸರ್ವರೊಳಗೆ ಒಂದೊಂದು ನುಡಿಯನ್ನ ಕಲಿತು ಸರ್ವಜ್ಞನೇ ತಾನಾದ ಅಂತ ಸರ್ವಜ್ಞ ಹೇಳ್ತಾರೆ. ಹೌದಲ್ಲ? ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಎಲ್ಲರಲ್ಲೂ ಕಲಿಯೋದಿದೆ, ಎಲ್ಲರಲ್ಲೂ ತಿಳ್ಕೊಳ್ಳೋದಿದೆ. ಪರಮಾತ್ಮ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಹೇಗ್ ಮಾಡ್ತಾನೆ ಅಂತಂದ್ರೆ ಗೊತ್ತಿರಲ್ಲ. ನಮ್ಮನ್ನ ಹೊಗಳೋರು ಇರ್ತಾರೆ, ನಮ್ಮ ತೆಗಳೋರು ಇರ್ತಾರೆ. ಇಬ್ಬರು ಇರಬೇಕು ನಮಗೆ. ಹೌದಲ್ಲ? ಇಬ್ಬರು ಇದ್ದಾಗ ಮಾತ್ರ ನಾವು ಯಾವ ಸರಿ ಯಾವ ತಪ್ಪು ಅಂತ ಜಡ್ಜ್ ಮಾಡ್ಕೊಂಡು ಮುಂದೆ ಹೋಗೋಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ದೇಹ, ಮನಸ್ಸು, ಆತ್ಮಗಳ ಬಗ್ಗೆ ಅರಿವನ್ನ ಪಡ್ಕೊಳ್ಳೋಣ, ಜ್ಞಾನವನ್ನ ಪಡ್ಕೊಳ್ಳೋಣ, ತಿಳುವಳಿಕೆಯನ್ನು ಪಡ್ಕೊಳ್ಳೋಣ. ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ.
ನೋಡಿ, ಯಾವುದೇ ಇಲ್ಲಿ ಪೊಲ್ಯೂಷನ್ ಇಲ್ಲ, ಹೌದಲ್ಲ, ಯಾವುದೇ ಹೊರಗಿನ ಒತ್ತಡಗಳಿಲ್ಲ. ಒಂದಷ್ಟು ದಿನ ಮನೆ ಕಡೆ, ನಿಮ್ಮ ಒಂದು ವ್ಯವಹಾರದ ಕಡೆ ಸ್ವಲ್ಪ ವಹಿಸ್ಬೇಡ್ರಿ, ಲಕ್ಷ್ಯ ವಹಿಸ್ಬೇಡ್ರಿ ಅಂತಲ್ಲ, ಸ್ವಲ್ಪ ವಹಿಸಿ, ಹೆಚ್ಚು ಇಲ್ಲಿಗೆ ಆದ್ಯತೆ ಕೊಡಿ. ನಿಮಗೆ ಇಲ್ಲಿ ತಿಳಿದವ್ರ ತಾಯಿ ನೀಲಮ್ಮ ತಾಯಿಯವರಿದ್ದಾರೆ, ಮಹಾಂತೇಶ್ ಅವರಿದ್ದಾರೆ, ಸ್ವಾಮೀಜಿಯವರಂತ ಅದ್ಭುತವಂತ ಜ್ಞಾನಿಗಳು. ಅವ್ರು ಸಿಗದೇ ಇದ್ದೀರಿ ಇವತ್ತು ಎಷ್ಟೋ ಜನಗಳು, ಇಷ್ಟೊತ್ತಿಗೆ ಎಷ್ಟೋ ಜನ ಸತ್ತೋಗ್ಬಿಡ್ತಾ ಇದ್ರೇನು, ಇನ್ನೂ ಬದುಕ್ತಾ ಇದ್ದಾರೆ ಎಷ್ಟೋ ಜನ. ಯಾಕೆ ಬದುಕ್ತಾ ಇದ್ದಾರೆ ಹೇಳ್ರಿ? ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಉಪವಾಸವನ್ನು ಮಾಡಿಸ್ತಾ ಇದ್ದಾರೆ, ಹೌದಲ್ಲ. ದುಡ್ಡು ಕೊಟ್ಟರೆ ಆರೋಗ್ಯ ಸಿಗಲ್ಲ. ನಾವು ದುಡ್ಡಿನ ಬಗ್ಗೆ ಇಲ್ಲಿ ಲೆಕ್ಕ ಹಾಕ್ಬಾರ್ದು. ಯಾವುದೋ ICUಗೆ ಹೋಗ್ಬಿಟ್ರೆ ನಾವು ಲಕ್ಷ ಲಕ್ಷ ಕಟ್ಟಿದ್ರು ಜೀವ ಹಿಂದಕ್ಕೆ ಬರುತ್ತೆ, ಮೊದಲಿನಾಗೆ ನಮ್ಗೆ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ನಮ್ಗೆ ಇವತ್ತು. ಸತ್ಯ ಇದೆ ಅಲ್ವಾ? ಹಾಗೆಲ್ಲೋ ಇಲ್ಲಿ ಸ್ವಾಮೀಜಿಯವರು ನೀವು ಹೀಗೆ ಮಾಡಿ ನೀವು ಚೆನ್ನಾಗಿರ್ತೀರ, ನೀವು ಆರೋಗ್ಯವಾಗಿರ್ತೀರ, ನೀವು ಆನಂದವಾಗಿರ್ತೀರ ಅಂತ ಹೇಳ್ತಾರೆ. ಈ ಒಂದು ಅವರ ಒಂದು ಆದರ್ಶ ಮಾತುಗಳಿದಾವಲ್ಲ, ನಮ್ಮ ಅಂತರಾತ್ಮಕ್ಕೆ ತಟ್ಟಿದಾಗ ನಾವು ನಿಜವಾಗ್ಲೂ ಹೌದಲ್ವಾ, ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಆ ಭರವಸೆ ನಮ್ಗಿರ್ಲಿ. ಆ ಭರವಸೆ ಇಟ್ಕೊಂಡು ಈ ಒಂದು ಭಕ್ತಿಯ ಮಾರ್ಗದಲ್ಲಿ ಈ ಒಂದು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ನಿಮಗೇನಾದರೂ ಲೋಪ ಕಂಡಿದ್ರೆ ಬಿಟ್ಟುಬಿಡಿ. ಏನಾದರೂ 1-2 ಮಾತುಗಳು ನಿಮಗೆ ಬೇಕು ಅನಿಸಿದರೆ ತೆಗೆದುಕೊಳ್ಳಿ, ಆಯ್ತಾ? ಹಾಗಾಗಿ ಇಲ್ಲಿರುವ ತನಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ. ವಚನ ಸಾಹಿತ್ಯವನ್ನು ಓದಿ, ಒಂದು ವಚನವನ್ನು ದಯವಿಟ್ಟು. ಇಲ್ಲೆಲ್ಲರಿಗೂ ವಚನದ ಅವಶ್ಯಕತೆ ಇದೆ. ವಚನ ಅಂದರೆ ಪ್ರಮಾಣ, ಸತ್ಯ, ಭಾಷೆ, ಹೌದಲ್ಲ. ನಮ್ಮೊಳಗಡೆ ಇರುವಂತಹ ಸತ್ಯವನ್ನು ನಾವು ತಿಳ್ಕೊಬೇಕಾಗಿದೆ. ಆ ವಚನ ಮಾತುಗಳು ಮಂತ್ರಗಳಾಗಬೇಕಾಗಿದೆ, ಹೌದಲ್ಲ. ಹಾಗೆ ನಾವೆಲ್ಲರೂ ಒಂದು ಗುರುವಿನ ಮಾರ್ಗದರ್ಶನದೊಳಗೆ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ 1-2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಶರಣು ಶರಣಾರ್ಥಿಗಳು.